ರಾಮಾಯಣದ ಕತೆ. ಶ್ರೀರಾಮನ ವೈಕುಂಠಗಮನ. ರಾಮಾವತಾರದ ಮಹಾಸಮಾಪ್ತಿ. ಶ್ರೀರಾಮನ ಭೂಮಿಯ ಮೇಲಿನ ಅವತಾರ ಹೇಗೆ ಪೂರ್ಣಗೊಂಡಿತು? ಸರಯೂ ನದಿಯ ಮೂಲಕ ವೈಕುಂಠಕ್ಕೆ ಹೇಗೆ ಮರಳಿದರು? ರಾಮಾಯಣದ ಈ ಅಂತಿಮ ಮತ್ತು ಅತ್ಯಂತ ಭಾವನಾತ್ಮಕ ಪ್ರಸಂಗವನ್ನು ಈ ವಿಡಿಯೋದಲ್ಲಿ ನೋಡಿ. ಅನೇಕ ವರ್ಷಗಳ ಕಾಲ ರಾಮರಾಜ್ಯವನ್ನು ಧರ್ಮ, ನ್ಯಾಯ ಮತ್ತು ಕರುಣೆಯಿಂದ ಆಡಳಿತ ನಡೆಸಿದ ಶ್ರೀರಾಮನು ಭೂಮಿಯ ಮೇಲಿನ ತನ್ನ ಅವತಾರದ ಕಾರ್ಯವನ್ನು ಸಂಪೂರ್ಣಗೊಳಿಸಿದ್ದರು. ಅಯೋಧ್ಯೆಯ ಜನರು ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ಜೀವನ ನಡೆಸುತ್ತಿದ್ದರು. ಆದರೆ ಕಾಲಚಕ್ರ ಎಂದಿಗೂ ನಿಲ್ಲುವುದಿಲ್ಲ. ಒಂದು ದಿನ ಕಾಲದೇವರು ಮುನಿಯ ರೂಪದಲ್ಲಿ ಶ್ರೀರಾಮನ ಅರಮನೆಗೆ ಬಂದರು. ಅವರು ಹೇಳಿದರು, ಪ್ರಭು, ನಿಮ್ಮ ಅವತಾರದ ಉದ್ದೇಶ ಪೂರ್ಣಗೊಂಡಿದೆ. ಈಗ ವೈಕುಂಠಕ್ಕೆ ಮರಳುವ ಸಮಯ ಬಂದಿದೆ. ಶ್ರೀರಾಮನು ಮಂದಹಾಸದಿಂದ ಅದನ್ನು ಸ್ವೀಕರಿಸಿದರು. ಕೆಲ ದಿನಗಳ ನಂತರ ಶ್ರೀರಾಮನು ತನ್ನ ಸಹೋದರರಾದ ಭರತ ಮತ್ತು ಶತ್ರುಘ್ನರನ್ನು ಕರೆದು ಎಲ್ಲವನ್ನೂ ತಿಳಿಸಿದರು. ಅವರು ಹೇಳಿದರು, ಈ ಭೂಮಿಯಲ್ಲಿ ನಮ್ಮ ಕರ್ತವ್ಯ ಮುಗಿದಿದೆ. ಈಗ ಭಗವಂತನ ನಿತ್ಯಧಾಮಕ್ಕೆ ಹಿಂತಿರುಗುವ ಸಮಯ ಬಂದಿದೆ. ಈ ಸುದ್ದಿ ಕೇಳಿ ಅಯೋಧ್ಯೆಯ ಜನರೆಲ್ಲರೂ ದುಃಖಿತರಾದರು. ಹನುಮಂತನು ಶ್ರೀರಾಮನ ಪಾದದ ಬಳಿ ಬಂದು ಕಣ್ಣೀರು ಹಾಕುತ್ತಾ ಹೇಳಿದನು, ಪ್ರಭು, ನೀವಿಲ್ಲದೆ ನಾನು ಹೇಗೆ ಬದುಕಲಿ? ಆಗ ಶ್ರೀರಾಮನು ಪ್ರೀತಿಯಿಂದ ಹನುಮಂತನ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು, ಹನುಮಂತ, ನೀನು ಚಿರಂಜೀವಿಯಾಗಿರು. ನನ್ನ ಕತೆ, ನನ್ನ ನಾಮಸ್ಮರಣೆ ಈ ಭೂಮಿಯಲ್ಲಿ ಇರುವವರೆಗೂ ನೀನು ಇಲ್ಲಿ ಭಕ್ತರನ್ನು ರಕ್ಷಿಸುತ್ತಿರು. ನನ್ನ ಭಕ್ತರಿಗೆ ಸದಾ ಸಹಾಯ ಮಾಡು. ಈ ಮಾತು ಕೇಳಿ ಹನುಮಂತನು ಕೈಮುಗಿದು ನಮಸ್ಕರಿಸಿದನು. ಶ್ರೀರಾಮನು ನಂತರ ಅಯೋಧ್ಯೆಯ ಎಲ್ಲ ಪ್ರಜೆಗಳಿಗೆ ಆಶೀರ್ವಾದ ನೀಡಿದರು. ಅವರು ಸರಯೂ ನದಿಯ ತೀರಕ್ಕೆ ಬಂದರು. ಅವರೊಂದಿಗೆ ಭರತ, ಶತ್ರುಘ್ನ ಮತ್ತು ಅನೇಕ ಅಯೋಧ್ಯೆಯ ಜನರೂ ಬಂದರು. ಆಕಾಶದಲ್ಲಿ ದೇವತೆಗಳು, ಋಷಿಗಳು ಮತ್ತು ಗಂಧರ್ವರು ಸೇರಿ ಶ್ರೀರಾಮನ ದಿವ್ಯ ಸ್ವರೂಪವನ್ನು ನೋಡುವುದಕ್ಕಾಗಿ ಕಾದಿದ್ದರು. ಶ್ರೀರಾಮನು ಶಾಂತವಾಗಿ ಸರಯೂ ನದಿಯೊಳಗೆ ಪ್ರವೇಶಿಸಿದರು. ಆ ಕ್ಷಣವೇ ಅವರ ಮಾನವ ರೂಪವು ದಿವ್ಯ ಪ್ರಕಾಶವಾಗಿ ಪರಿವರ್ತನೆಯಾಯಿತು. ಅವರು ತಮ್ಮ ಮೂಲ ಸ್ವರೂಪವಾದ ಶ್ರೀ ಮಹಾವಿಷ್ಣುವಿನ ರೂಪದಲ್ಲಿ ವೈಕುಂಠಕ್ಕೆ ಪ್ರತ್ಯಕ್ಷರಾದರು. ದೇವತೆಗಳು ಪುಷ್ಪವೃಷ್ಟಿ ಮಾಡಿ ಜಯಘೋಷ ಮಾಡಿದರು. ಭೂಮಿಯ ಮೇಲೆ ಶ್ರೀರಾಮನ ಅವತಾರ ಪೂರ್ಣಗೊಂಡರೂ ಅವರ ಆದರ್ಶ ಜೀವನ, ಧರ್ಮ, ಸತ್ಯ, ಕರುಣೆ ಮತ್ತು ಪ್ರೀತಿ ಎಂದೆಂದಿಗೂ ಮಾನವ ಕುಲಕ್ಕೆ ದಾರಿದೀಪವಾಗಿ ಉಳಿಯಿತು. ಇಂದಿಗೂ ಕೋಟ್ಯಾಂತರ ಜನರು ಜೈ ಶ್ರೀರಾಮ್ ಎಂದು ಭಕ್ತಿಯಿಂದ ಸ್ಮರಿಸುತ್ತಾರೆ. ಏಕೆಂದರೆ ಶ್ರೀರಾಮನು ಕೇವಲ ಒಬ್ಬ ರಾಜನಲ್ಲ, ಧರ್ಮದ ಜೀವಂತ ಪ್ರತೀಕ. ಕಥೆಯ ನೀತಿ. ಅವತಾರಗಳು ಭೂಮಿಗೆ ಬರುತ್ತವೆ ಧರ್ಮವನ್ನು ಸ್ಥಾಪಿಸಲು, ಆದರೆ ಅವರ ಆದರ್ಶಗಳು ಶಾಶ್ವತವಾಗಿ ಮಾನವರ ಹೃದಯದಲ್ಲಿ ಜೀವಿಸುತ್ತವೆ. ಸತ್ಯ, ಧರ್ಮ ಮತ್ತು ಕರುಣೆಯ ಮಾರ್ಗವೇ ಜೀವನದ ನಿಜವಾದ ದಾರಿ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಹನುಮಾನ್.